ಯಲಹಂಕ ವಿಧಾನಸಭಾ ಕ್ಷೇತ್ರದ ಅಳ್ಳಾಳಸಂದ್ರದಲ್ಲಿರುವ ಭಗವಾನ್ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯ ಕ್ಷೇಮಾಭಿವೃದ್ಧಿ ಸಂಘದ 49ನೇ ವರ್ಷದ ವಾರ್ಷಿಕ ಜಾತ್ರಾ ಮಹೋತ್ಸವದ ಅದ್ದೂರಿಯಾಗಿ ನಡೆಯುತ್ತಿದೆ. ಇದೇ ತಿಂಗಳು ದಿನಾಂಕ 5ರಂದು ಬೆಳಗ್ಗೆ 6 ಗಂಟೆಗೆ ಕ್ಷೇತ್ರದ ಧರ್ಮಾಧಿಕಾರಿಗಳು ಶ್ರೀ ಚಿಕ್ಕಮುನಿಯಪ್ಪಾಜಿ ಅವರ ದಿವ್ಯ ಸಮ್ಮುಖದಲ್ಲಿ ಅಳ್ಳಾಳಸಂದ್ರ ಗ್ರಾಮಸ್ಥರ ಸಹಾಯ ಸಹಚಾರದಿಂದ ಜಾತ್ರಾ ಮಹೋತ್ಸವ ಪ್ರಾರಂಭವಾಯಿತು. 4 ದಿನಗಳು ಸ್ವಾಮಿಗೆ ಪ್ರತ್ಯೇಕ ಅಲಂಕಾರ ಪೂಜೆಗಳು ನಡೆಯುತ್ತವೆ. ಕಾರ್ಯಕ್ರಮಗಳಲ್ಲಿ ಹಲವಾರು ಪ್ರಮುಖರು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ದೇವಾಲಯ ಧರ್ಮಾಧಿಕಾರಿಗಳು ಮಾಧ್ಯಮಗಳ ಜೊತೆ ಮಾತನಾಡಿ ದೇವಾಲಯದ ಮಹತ್ವವನ್ನ ವಿವರಿಸಿದರು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಶನಿಶ್ಚ ಸ್ವಾಮಿ ಪಾದ ಪದ್ಮಗಳಲ್ಲಿ ಶರಣಾಗಿ ಭಕ್ತರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. 2026ನೇ ಸಾಲಿನ 49ನೇ ವರ್ಷದ ವಾರ್ಷಿಕ ಜಾತ್ರೆ ಶ್ರೀ ಶನಿಶ್ಚ ಸ್ವಾಮಿ ಪುಣ್ಯಕ್ಷೇತ್ರ ಅಳ್ಳಾಳಸಂದ್ರದಲ್ಲಿ ದಿನಾಂಕ 5ನೇ ಮಾರ್ಚ್ 2026ರಿಂದ 8ನೇ ತಾರೀಕು ಮಾರ್ಚ್ 2026ರವರೆಗೂ ನಿರಂತರವಾಗಿ ಸ್ವಾಮಿಯ ವಿಶೇಷವಾದ ಪೂಜಾ ಕೈಂಕರ್ಯಗಳಲ್ಲಿ ವಿವಿಧ ರೀತಿಯಾದ ಕಾರ್ಯಕ್ರಮಗಳು, ಹೋಮ ಹವನಾದಿಗಳು ಮತ್ತು ಮನರಂಜನಾ ಕಾರ್ಯಕ್ರಮಗಳು ಒಳಗೊಂಡಂತಹ ಈ ಜಾತ್ರೆಯ ವಿಶೇಷದಲ್ಲಿ ಸ್ವಾಮಿ ಸನ್ನಿಧಾನದಲ್ಲಿ ಸಹಸ್ರಾರು ಸಂಖ್ಯೆಯ ಭಕ್ತಕೋಟಿ ಇಲ್ಲಿ ಬಂದು ಸ್ವಾಮಿಯ ಸೇವೆಯಲ್ಲಿ ಭಾಗವಹಿಸಿದ್ದಾರೆ. ಇದರಲ್ಲಿ ಪ್ರಪ್ರಥಮ ದಿನವಾಗಿ ಸ್ವಾಮಿಗಳ ನವಗ್ರಹ ಶಾಂತಿ ಹೋಮ ಮತ್ತು ಸ್ವಸ್ತಿ ವಚನ, ಪ್ರಥಮ ಪೂಜಿತನಾದ ವಿಘ್ನೇಶ್ವರನ ಸ್ಮರಣೆಯೊಂದಿಗೆ ಪ್ರಾರಂಭವಾದ ಈ ಕಾರ್ಯಕ್ರಮಗಳು ಅನೇಕ ಭಕ್ತರ ಸಾಕ್ಷೀಭೂತವಾಗಿ ನಡೆದಂಥ ಈ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಬಂದು ಸ್ವಾಮಿ ಸೇವೆಯಲ್ಲಿ ಭಾಗವಹಿಸಿದ್ದಾರೆ. ಮತ್ತು ಈ ಸನ್ನಿಧಾನದಲ್ಲಿ ಅನೇಕ ಭಕ್ತರಿಗೆ ಅವರು ಮಾಡಿದಂಥ ಆರಿಕೆಗಳ ಪ್ರತಿರೂಪವಾಗಿ ಒಳ್ಳೊಳ್ಳೆಯ ಫಲಿತಾಂಶಗಳನ್ನು ನೀಡಿದ್ದಾರೆ ಭಗವಂತನ ವಿಶೇಷ ಏನಂದರೆ, ಇಲ್ಲಿ ಒಮ್ಮೆ ಸ್ವಾಮಿಯ ದರ್ಶನವನ್ನು ಮಾಡಿ ಎಳ್ಳು ಬತ್ತಿ ಮತ್ತು ಎಳ್ಳೆಣ್ಣೆ ರೂಪದಲ್ಲಿ ಸ್ವಾಮಿಗೆ ಅಭಿಷೇಕ ಮತ್ತು ದೀಪಾರಾಧನೆ ಮಾಡಿದರೆ ಇಲ್ಲಿ ಪರಿಪೂರ್ಣವಾದ ಸಂಕಷ್ಟಗಳ ಕೊನೆಯ ಹಂತವನ್ನು ಕಾಣುವಂಥದ್ದು. ಅಂದರೆ ಭಕ್ತರು ಇಲ್ಲಿ ಬಂದು ತಮ್ಮ ಕೋರಿಕೆಗಳನ್ನು, ಅಭಿಷ್ಟಗಳನ್ನು ಸಿದ್ಧಿ ಮಾಡಿಕೊಳ್ಳುವಂಥ ಈ ಒಂದು ಕ್ಷೇತ್ರ ಪರಮ ಪುಣ್ಯ ಕ್ಷೇತ್ರ ಅಳ್ಳಾಳಸಂದ್ರ ಶನೇಶ್ವರ ಸ್ವಾಮಿ ಸನ್ನಿಧಾನ.
ಇದು ನಮ್ಮ ಅಕ್ಕನವರನ್ನು ಈ ಊರು ಕೊಟ್ಟಿರ್ತಕ್ಕಂಥ ಊರು. ನಾನು ಬಾಲ್ಯದಿಂದ ಕೂಡ ಇಲ್ಲಿ ಬರಬೇಕಾದಾಗ ದೇವಸ್ಥಾನಕ್ಕೆ ಬರ್ತಾಯಿದ್ದೆ. ಅದಕ್ಕೆ ನಾನು ಕೇಳಿದೆ ಎಷ್ಟು ಒಂದು 50 ವರ್ಷದ ಮೇಲೆ ಆಗಿರಬೇಕಲ್ಲ ಅಂತೇಳಿ. ಸುಮಾರು 57 ವರ್ಷಗಳಿಂದ ಸಣ್ಣದಾಗಿ ಪೂಜ್ಯ ಚಿಕ್ಕಮುನಿಯಪ್ಪಾಜಿಯವರಿಂದ ಏನು ಪ್ರಾರಂಭ ಆಯಿತು ದೇವಸ್ಥಾನ, ಸತತವಾಗಿ ಲಕ್ಷಾಂತರ ಭಕ್ತರಿಗೆ ಒಂದು ರೀತಿ ಆಶೀರ್ವಾದವನ್ನು, ದೇವರ ಆಶೀರ್ವಾದವನ್ನು ಕೊಟ್ಟು ಅವರ ಕಷ್ಟಗಳನ್ನು ನಿವಾರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಪ್ರತಿ ವರ್ಷ ಕೂಡ ಭಾಳ ಅದ್ಧೂರಿಯಾದಂಥ ಕಾರ್ಯಕ್ರಮವನ್ನು ಕರೆದು ಜನಗಳಿಗೆಲ್ಲ ಅನ್ನದಾಸೋಹ ಇವೆಲ್ಲ ಕೂಡ ಪ್ರತಿ ವಾರ ಕೂಡ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಅಷ್ಟು ಸುಲಭದ ಮಾತಲ್ಲ ಅದು. ಯಾಕಂದರೆ ದೇವರು ಎಲ್ಲರಿಗೂ ಒಲಿಯೋದಿಲ್ಲ, ಮತ್ತು ದೇವ್ರ ಪೂಜೆ ಮಾಡೋದಕ್ಕೂ ಎಲ್ಲರ ಕೈಲೂ ಸಾಧ್ಯವೇ ಇಲ್ಲ. ಇವತ್ತು ದೇವರಿಗೂ ಮತ್ತು ಭಕ್ತರ ಮಧ್ಯದಲ್ಲಿ ಚಿಕ್ಕಮುನಿಯಪ್ಪಾಜಿಯವರು ನಿಂತ್ಕೊಂಡು ಆ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹುಶಃ ಆವಾಗ ಇಲ್ಲಿನ ಮಹಾತ್ಮನ ದೇವಸ್ಥಾನ ಬಿಟ್ಟರೆ ಮಧುರೆ ದೇವಸ್ಥಾನ ಬಿಟ್ಟರೆ ಇನ್ಯಾವುದೂ ಕೂಡ ಇರಲಿಲ್ಲ. ಈಗ ಭಾಳಷ್ಟು ದೇವಸ್ಥಾನಗಳಾಗಿದೆ. ಹಾಗೆಲ್ಲ ಕೂಡ ಬಸ್ಗಳು ಇರಲಿಲ್ಲ ಊರಿಗೆ. ಮುಖ್ಯ ರಸ್ತೆಯಲ್ಲಿ ಇಟ್ಕೊಂಡು ನಡ್ಕೊಂಬರೋರು 100 ಜನ ಭಕ್ತರು ಕೂಡ ಬರ್ತಾಯಿದ್ರು. ಇವತ್ತು ಕೂಡ ಸತತವಾಗಿ ನಡ್ಕೊಂಡೋಗಿ ಇವತ್ತು ಅವರ ಮಗರವರು ಅದರ ಜವಾಬ್ದಾರಿನ ತಗೊಂಡು ಆನಂದ್ರವರು ಜವಾಬ್ದಾರಿನ ತಗೊಂಡು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಭಗವಂತನ ಆಶೀರ್ವಾದ ಇಡೀ ನಮ್ಮ ಕ್ಷೇತ್ರದ ಜನತೆಯ ಮೇಲೆ ಮತ್ತು ಬರ್ತಕ್ಕಂಥ ಎಲ್ಲ ಭಕ್ತರ ಮೇಲೆ ಇರ್ತಕ್ಕಂಥದ್ದು. ಯಾಕಂದರೆ ಶನಿ ಮಹಾತ್ಮ ಅಂತಕ್ಕಂಥದ್ದು ಭಾಳ ಪವರ್ಫುಲ್ ದೇವರು. ನಾವೆಲ್ಲ ಕೂಡ ಶನಿ ಮಹಾತ್ಮ ಅಂತಂದರೆ ನಮಗೆ ಕಷ್ಟ ಕೊಡ್ತಾನೆ ಅಂತೇಳಿ ಅಲ್ಲ, ಕಷ್ಟ ಕೊಡೋದು ಕೂಡ ಒಳ್ಳೆಯದಾಗಲಿ ಅನ್ನೋದಕ್ಕೋಸ್ಕರನೇ ಆ ಸಂದರ್ಭದಲ್ಲಿ ಕೊಡ್ತಕ್ಕಂಥದ್ದು. ಶನಿ ಮಹಾತ್ಮ ಎಲ್ಲ ದೇವರುಗಳು ಕೂಡ ಆಶೀರ್ವಾದವನ್ನು ಮಾಡಿರ್ತಕ್ಕಂಥವನು ಮತ್ತು ಎಲ್ಲ ಜನಗಳು ಕೂಡ ಪ್ರೀತಿ ಪಾತ್ರರಾಗಿರ್ತಕ್ಕಂಥವ್ನು. ಯಾರು ದುಷ್ಟರಿರ್ತಾರೋ ಅವ್ರನ್ನ ಕಾಡಿಸ್ತಾನೆ, ಯಾರು ಭಕ್ತರಿರ್ತಾರೋ ಅವ್ರನ್ನೆಲ್ಲ ಕೂಡ ಸುಧಾರಿಸುವಂಥ ಕೆಲಸವನ್ನು, ಕಾಪಾಡುವಂಥ ಕೆಲಸವನ್ನು ಮಹಾತ್ಮ ಮಾಡ್ತಾನೆ. ಇವತ್ತು ಅಲಾಳ್ ಸಂದ್ರ ಅಂದರೆ ಶನಿಮಹಾತ್ಮ ದೇವಸ್ಥಾನ ಅಂತೇಳಿ ಹೆಸರಿರ್ತಕ್ಕಂಥದ್ದು. ಸೊ ಇನ್ನೂ ಕೂಡ ಈ ದೇವಸ್ಥಾನ ಇನ್ನೂ ಸಾಕಷ್ಟು ಅಭಿವೃದ್ಧಿ ಆಗಲಿ ಅಂತಕ್ಕಂಥ ಬಯಕೆಯನ್ನು ವ್ಯಕ್ತಪಡಿಸ್ತೀನಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.